ಸರ್ಕಾರ ಯಾವುದೇ ಹಳದಿ ಕನ್ನಡಕ ಹಾಕಿ ಆಮೇಲೆ ಕಣ್ಣಿನ ಕನ್ನಡಕ ಹಾಕಿ ನೋಡಬಾರದು, ಒಂದೇ ವ್ಯವಸ್ಥೆಯಲ್ಲಿ ನೋಡಿ. ಅವರು ಸ್ವಾಮೀಜಿಗಳು ಸಮಾಜದ ಬಗ್ಗೆ ಕಾಳಜಿ ಉಳ್ಳವರಿದ್ದಾರೆ. ಒಂದು ಬಟ್ಟೆಯನ್ನು ತೊಟ್ಟುಕೊಂಡು ಕಾವಿ ತೊಟ್ಟುಕೊಂಡು ಅವರು ಒಕ್ಕಲಿಗ ಸಂಸ್ಥಾನವನ್ನು ನಡೆಸ್ತಾ ಇದ್ದಾರೆ. ನೀವು ಅವರಿಂದ ಮಾತನ್ನ ಕೇಳಿಸಿಕೊಂಡ ಮೇಲೆ, ವಿಷಾದ ಕೇಳಿಸಿಕೊಂಡ ಸ್ವಾಮೀಜಿ ಒಂದು ಸಮುದಾಯ ಬಗ್ಗೆ ಆತರ ಹೇಳ್ಬೋದಾ? ಸ್ವಾಮೀಜಿ ಒಂದು ಸಮುದಾಯ ಬಗ್ಗೆ ಅವ್ರದ್ದು ಓಟು ಅಧಿಕಾರ ಕೊಡಬೇಕು, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಹೇಳಿದ್ದು ತಪ್ಪು, ಅಧಿಕಾರ ಕೊಡ್ಬೇಡ್ದಂತ ಹೇಳ್ಬೋದಾ? ಸಂವಿಧಾನಿಗೆ ಇದ್ ಮಾಡ್ತಾ ಇದಾರಲ್ಲ. ಹಿಂದೂಗಳಿಗೆ ಬೆಲೆ ಇದೆಯಾ ಪಾಷಾ ಅವರೇ? ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಬೆಲೆ ಇದೆಯಾ? ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಬೆಲೆ ಇದೆಯಾ? ಅಲ್ಲ, ಸಂವಿಧಾನ ಅಧಿಕಾರ ಕೊಟ್ಟಿದೆ, ಎಲ್ರಿಗೆ ಹಕ್ಕಿದೆ. ಆ ಹಕ್ಕು ಇವ್ರಿಗೆ ಕೊಡ್ಬಾರ್ದು ಅಂತ ಹೇಳಕ್ಕೆ ಸ್ವಾಮೀಜಿ ಯಾರು? ಬಾಂಗ್ಲಾದಲ್ಲಿ ಏನಿದೆ ಹೇಳಿ ನಮ್ಗೆ? ಬಾಂಗ್ಲಾದಲ್ಲಿ ಏನಿದೆ? ಯಾರು ಮಾತಾಡೋದು? ಬಾಂಗ್ಲಾದಲ್ಲಿ ಯೂನುಸ್ ಯಾವ ಸರ್ಕಾರ? ಅವ್ರು ಯಾವ ಶರೀಯತ್ತಿನ ಮೇಲೆ ನಡೀತಾ ಇದ್ದಾರೆ? ನೀವು ಹೇಳಿ ನನ್ಗೆ. ಸಂವಿಧಾನ ಬಗ್ಗೆ ಹಕ್ಕುಗಳಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಂವಿಧಾನ ಅಂತ ಹೇಳ್ತಿರಲ್ಲ ಪಾಷಾ ಅವರೇ, ತಾವು ನಾನು ಇಡೀ ಮುಸ್ಲಿಂ ಸಮುದಾಯಕ್ಕೆ ಭಾರತದಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಷ್ಟು ಜನ ತಾವು ಒಂದ್ ಕಡೆ ಕುರಾನ್, ಇನ್ನೊಂದ್ ಕಡೆ ಸಂವಿಧಾನ ಇಟ್ಕೊಂಡು ಸಂವಿಧಾನ ನಮ್ಗೆ ಫಸ್ಟ್ ಪುಸ್ತಕ ಅಂತ ಹೇಳ್ತೀರಾ? ನೋಡೋಣ. ನಾನು ಹೇಳ್ತೀನಿ, ನೋಡಿ ನೋಡಿ, ಫಸ್ಟ್ ಸಂವಿಧಾನ ಅಧಿಕಾರ ಕೊಡುತ್ತೆ ಇಸ್ಲಾಂ ಫಾಲೋ ಮಾಡಕ್ಕೆ. ಸಂವಿಧಾನ ಅಧಿಕಾರ ಕೊಡುತ್ತೆ ಸಂವಿಧಾನ ಮತ್ತು ಇಸ್ಲಾಂ, ಸಂವಿಧಾನ ಮತ್ತು ಶರಿಯತ್ತು ಎರಡು ನಮಗೆ ಮುಖ್ಯ. ಸಂವಿಧಾನ. ಎರಡನೇ ಪ್ರಶ್ನೆ ಪಾಷಾ ಅವರಿಗೆ. ಒಬ್ಬ ಹಿರಿಯ ಸಚಿವರು, ಕೇಂದ್ರ ಸಚಿವರಾಗಿದ್ರು ಜಾಫರ್ ಶರೀಫ್ ಅವರು ನಮ್ಮ ಮುಂದೆ ಕುತ್ಕೊಂಡು ಹೇಳ್ತಾರೆ, ಸಂವಿಧಾನದ ಓದ್ ತಗೊಂಡಿರ್ತಾರಲ್ಲ ಅವರು, ಆದ್ರೆ ಇವತ್ತು ಭಾರತದಲ್ಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಸಮಾನ ಪ್ರಾಪರ್ಟಿ. ನಮ್ಮ ಮುಂದೆ ಕುತ್ಕೊಂಡು ಹೇಳ್ತಾರೆ, ನಾನು ಶರಿಯಾ ಲಾ ಫಾಲೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಪ್ಪ ಇದು? ಅದು ಯಾಕಪ್ಪ ಇದು? ಜಾಫರ್ ಶರೀಫ್ ಅಂತ ಅಂದ್ಕೊಂಡು ಯಾಕಪ್ಪ? ಅಲ್ಲ, ಸಂವಿಧಾನ ಆ ತರ ಮುಸಲ್ಮಾನರು ಶರಿಯಾ ಲಾ ಫಾಲೋ ಮಾಡ್ತೀವಿ. ಸಂವಿಧಾನ ಫಾಲೋ ಮಾಡಿ, ಸಂವಿಧಾನ ಅಧಿಕಾರ ಕೊಟ್ಟಿದ್ದೀರಿ, ಸಂವಿಧಾನ ಅಧಿಕಾರ ಕೊಟ್ಟಿದ್ದೀರಿ, ಶರಿಯಾನಲ್ಲಿ ಏನಿದೆ ಫಾಲೋ ಮಾಡಿ ಅಂತ ಅಧಿಕಾರ ಇದ್ದೆ. ಈಗ ಶರಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇದ್ರೆ ನೀವು ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡ್ತೀರಾ, ಶರಿಯಾ ಫಾಲೋ ಮಾಡ್ತೀರಾ? ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇದ್ದರೆ ಪಾಷಾ ಅವರೇ ಬಂದೆ. ಇಲ್ಲಿ ಬಂದಿರುವಂತಹ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿಮಗೆ ಸಂವಿಧಾನದ ಪ್ರಕಾರ ಬಂದಂತಹ ಸೌಲಭ್ಯಗಳು ಈಸಿ ಆದಾಗ ಸಂವಿಧಾನ ಆತರ, ಅದು ಅಲ್ಲದೆ ಇದ್ದಾಗ ಶರೀಯತ್ವಕ್ಕೆ ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್, ಇತ್ತೀಚಿನ ದಿನಮಾನಗಳಲ್ಲಿ ಹಿಂದೂ ರಾಷ್ಟ್ರ ಮಾಡ್ಬೇಕಂದ್ರೆ ಚೇಂಜ್ ಮಾಡ್ತಾ ಇದ್ದೀರಲ್ಲ. ಹಿಂದೂ ರಾಷ್ಟ್ರೀಯ ಮಾತಾದು ಮಾಡಿದ್ದಾರೆ. ಎರಡನೇ ದರ್ಜೆ ಮಾಡಬೇಕು, ಸಾಮಾನು ಕೇಸ ಎರಡನೇ ದರ್ಜೆ ಮಾಡಬೇಕು ಹಿಂದೂಸ್ತಾನವೇ ಇದು. ಅದ್ರ ಬಗ್ಗೆ ಚರ್ಚೆ ಬೇಡ ನಿಮಗೆ. ಸಂವಿಧಾನದಲ್ಲಿ ಒಂದ್ ನಿಮಿಷ ಸ್ವಾಮೀಜಿ, ಸಾಬಾನು ಕೇಸಲ್ಲಿ ಕ್ಲಿಯರ್ ಕಟ್ ಆಗಿ ಸುಪ್ರೀಂ ಕೋರ್ಟ್ ಹೇಳ್ತು ಎಲ್ಲರಿಗೂ ಸಮಾನರು ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ನ ರಾಜೀವ್ ಗಾಂಧಿ ಅವರು ಸಂವಿಧಾನದ ವಿರೋಧಿ ಆಗ್ಲಿಲ್ವಾ? ಸಂವಿಧಾನದ ವಿರೋಧಿ ಎಕ್ಸ್ಪೆಕ್ಟ್ ಕೊಟ್ರ ನೀವು? ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇತ್ತು, ಅವಾಗ ನೀವು ಡೆಮಾಲಿಷ್ ಮಾಡಿದ್ರಲ್ಲ, ನೀವು ದೌರ್ಜನ್ಯ ಮಾಡಿದ್ರಲ್ಲ, ನೀವು ಎಷ್ಟು ಮುಸಲ್ಮಾನರಿಗೆ ಕೊಲ್ದ್ರಲ್ಲ ನೀವು. ಯಾಕೆ ಜಡ್ಜ್ಮೆಂಟ್ ಡೆಮಾಲಿಷ್ ಮಾಡಿದ್ರು? ಆವಾಗ ನಿಮ್ಗೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಇಲ್ವಾ ನಿಮ್ಗೆ? ಬಾಬಾ ಸಾಹೇಬರ ಬಗ್ಗೆ ನೀವು ರೆಸ್ಪೆಕ್ಟ್ ಇದ್ದಿದ್ರೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಥಾಟ್ಸ್ ಆಫ್ ಪಾಕಿಸ್ತಾನ್ ಬಾಬರಿ ಮಸೀದ್ ಬಗ್ಗೆ ಥಾಟ್ಸ್ ಆಫ್ ಪಾಕಿಸ್ತಾನ್ ಓದ್ಕೊಂಬನ್ನಿ. ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಬಾಬಾ ಸಾಹೇಬರ ಬಗ್ಗೆ ಒಂದು ಮಾತು ರೆಸ್ಪೆಕ್ಟ್ ಬಂದಿಲ್ಲ ಇರೋರು ಮುಸಲ್ಮಾನರಿಗೆ. ಥಾಟ್ಸ್ ಆಫ್ ಪಾಕಿಸ್ತಾನ್ ಓದ್ಕೊಂಬನ್ನಿ. ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ನನಗೆ ರಾಮಕೃಷ್ಣ ಉಪಾಧ್ಯಾಯ ಅವ್ರ ಹತ್ರ ಕೂಡ ಕೇಳಲಿಕ್ಕಿದೆ. 2 ಪಾಯಿಂಟ್ ಎತ್ತಿದ್ರು. ಒಂದು ಸಾದಿಕ್ ಪಾಷಾ ಎತ್ತಿದಂಥ ಮಾತು, ಇನ್ನೊಂದು ಅಶೋಕ್ ಗೌಡ್ರು ಹೇಳಿದಂಥ ಮಾತು. ಯಾಕಂದ್ರೆ ಶಾಬಾನು ಪ್ರಕರಣನೂ ಬಂತು, ಅಯೋಧ್ಯ ಬಾಬರಿ ಮಸೀದಿ ವಿಚಾರಗಳು ಬಂತು. ನನಗೆ ನಿಮ್ಮ ಹತ್ರ ಕೇಳಲಿಕ್ಕಿರುವಂಥದ್ದು, ಈಗ ನೋಡಿ ರಾಜಕಾರಣಗಳು ಹೆಂಗೆ ನಡೆಯುತ್ತೆ ಅಂದರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವುದೇ ಮುಸ್ಲಿಂ ವಿರುದ್ಧದ ಹೇಳಿಕೆಗೆ ಅವರ ವಿರುದ್ಧ ಕೇಸ್ ಆಗಿಲ್ಲ. ಅವರ ವಿರುದ್ಧ 2 ಕೇಸ್ ಓಪನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಯಾವುದು ಗೊತ್ತಾ? ಒಂದು ಸೋನಿಯಾ ಗಾಂಧಿ ಅವರ ಶೀಲದ ಬಗ್ಗೆ ಮಾತಾಡಿದ್ದು, ಮತ್ತು ರಾಹುಲ್ ಗಾಂಧಿ ಅವರ ಹುಟ್ಟಿನ ಬಗ್ಗೆ ಮಾತಾಡೋದು ಒಂದು ಕೇಸು, ಅದಕ್ಕೆ ಸ್ಟೇ ಇದೆ. ಅದಕ್ಕೆ ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಅದು ಏನಂತಂದರೆ ನೋಡಿ ಹೆಂಗಿದೆ ಅಂತಂದರೆ, ಹೊತ್ತಿ ಉರಿತಾ ಇದೆ ಬಿಜೆಪಿಯಲ್ಲಿ. ಅದು ಹಂಗೆ ಬಿಟ್ಟರು ಕೂಡ ಬಿಜೆಪಿಗೆ ಸ್ವಲ್ಪ ತೊಂದರೆ ಇದೆ. ಆ ತೊಂದರೆಯನ್ನು ತಪ್ಪಿಸಬೇಕು ಅಂತನೋ ಇವ್ರು ನೋಡಿ ಹೆಂಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಯಾರಿಗೆ ಲಾಭ ಮಾಡಕ್ಕೆ ಅಂತ. ಅದ್ರ ಕಣ್ಣಿನ ಕನ್ನಡಕ್ಕೆ ಹಾಕಿ ನೋಡಬಾರದು, ಒಂದೇ ವ್ಯವಸ್ಥೆಯಲ್ಲಿ ನೋಡಿ. ಅವರು ಸ್ವಾಮೀಜಿಗಳು ಸಮಾಜದ ಬಗ್ಗೆ ಕಾಳಜಿ ಉಳ್ಳವರಿದ್ದಾರೆ. ಒಂದು ಬಟ್ಟೆಯನ್ನು ತೊಟ್ಟುಕೊಂಡು, ಕಾವಿ ತೊಟ್ಟುಕೊಂಡು ಅವರು ಒಕ್ಕಲಿಗ ಸಂಸ್ಥಾನವನ್ನು ನಡೆಸ್ತಾ ಇದ್ದಾರೆ. ನೀವು ಅವರಿಂದ ಮಾತನ್ನ ಕೇಳಿಸಿಕೊಂಡ ಮೇಲೆ, ವಿಷಾದ ಕೇಳಿಸಿಕೊಂಡ ಸ್ವಾಮೀಜಿ ಒಂದು ಸಮುದಾಯ ಬಗ್ಗೆ ಆತರ ಹೇಳ್ಬೋದಾ? ಸ್ವಾಮೀಜಿ ಒಂದು ಸಮುದಾಯ ಬಗ್ಗೆ ಅವ್ರದ್ದು ಓಟು ಅಧಿಕಾರ ಕೊಡಬೇಕು, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಅವರು ಹೇಳಿದ್ದು ತಪ್ಪು, ಅಧಿಕಾರ ಕೊಡ್ಬೇಡ್ದಂತ ಹೇಳ್ಬೋದಾ? ಸಂವಿಧಾನಿಗೆ ಇದ್ ಮಾಡ್ತಾ ಇದಾರಲ್ಲ. ಹಿಂದೂಗಳಿಗೆ ಬೆಲೆ ಇದೆಯಾ ಪಾಷಾ ಅವರೇ? ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಬೆಲೆ ಇದೆಯಾ? ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಬೆಲೆ ಇದೆಯಾ? ಅಲ್ಲ, ಸಂವಿಧಾನ ಅಧಿಕಾರ ಕೊಟ್ಟಿದೆ, ಎಲ್ರಿಗೆ ಹಕ್ಕಿದೆ. ಆ ಹಕ್ಕು ಇವ್ರಿಗೆ ಕೊಡ್ಬಾರ್ದು ಅಂತ ಹೇಳಕ್ಕೆ ಸ್ವಾಮೀಜಿ ಯಾರು? ಬಾಂಗ್ಲಾದಲ್ಲಿ ಏನಿದೆ ಹೇಳಿ ನಮ್ಗೆ. ಬಾಂಗ್ಲಾದಲ್ಲಿ ಏನಿದೆ? ಯಾರು ಮಾತಾಡೋದು? ಬಾಂಗ್ಲಾದಲ್ಲಿ ಯೂನುಸ್ ಯಾವ ಸರ್ಕಾರ? ಅವರು ಯಾವ ಶರೀಯತ್ತಿನ ಮೇಲೆ ನಡೀತಾ ಇದ್ದಾರೆ? ನೀವು ಹೇಳಿ ನನಗೆ. ಅಲ್ಲಲ್ಲ, ಕೃಷ್ಣದಾಸ್ ಸಂವಿಧಾನ ಬಗ್ಗೆ ಹಕ್ಕುಗಳಿದೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪಾಷಾ ಅವರೇ, ಸಂವಿಧಾನ ಅಂತ ಹೇಳ್ತೀರಲ್ಲ ಪಾಷಾ ಅವರೇ, ನಾನು ಇಡೀ ಮುಸ್ಲಿಂ ಸಮುದಾಯಕ್ಕೆ ಭಾರತದಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಷ್ಟು ಜನ ತಾವು ಒಂದ್ ಕಡೆ ಕುರಾನ್, ಇನ್ನೊಂದ್ ಕಡೆ ಸಂವಿಧಾನ ಇಟ್ಕೊಂಡು ಸಂವಿಧಾನ ನಮ್ಗೆ ಫಸ್ಟ್ ಪುಸ್ತಕ ಅಂತ ಹೇಳ್ತೀರಾ? ನೋಡೋಣ. ನಾನು ಹೇಳ್ತೀನಿ, ನೋಡಿ ನೋಡಿ, ಫಸ್ಟ್ ಸಂವಿಧಾನ ಅಧಿಕಾರ ಕೊಡುತ್ತೆ ಇಸ್ಲಾಂ ಫಾಲೋ ಮಾಡಕ್ಕೆ. ಸಂವಿಧಾನ ಅಧಿಕಾರ ಕೊಡುತ್ತೆ ಫಾಲೋ ಮಾಡಕ್ಕೆ, ಇಸ್ಲಾಂ ಫಾಲೋ ಮಾಡಕ್ಕೆ ಕೊಡುತ್ತೆ. ಸಂವಿಧಾನ ಮತ್ತು ಇಸ್ಲಾಂ, ಸಂವಿಧಾನ ಮತ್ತು ಶರೀಯತ್ತು ಎರಡು ನಮಗೆ ಮುಖ್ಯ. ಸಂವಿಧಾನ. ಎರಡನೇ ಪ್ರಶ್ನೆ ಪಾಷಾ ಅವರಿಗೆ. ಒಬ್ಬ ಹಿರಿಯ ಸಚಿವರು, ಕೇಂದ್ರ ಸಚಿವರಾಗಿದ್ರು ಜಾಫರ್ ಶರೀಫ್ ಅವರು ನಮ್ಮ ಮುಂದೆ ಕುತ್ಕೊಂಡು ಹೇಳ್ತಾರೆ, ಸಂವಿಧಾನದ ಓದ್ ತಗೊಂಡಿರ್ತಾರಲ್ಲ ಅವರು, ಆದ್ರೆ ಇವತ್ತು ಭಾರತದಲ್ಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಸಮಾನ ಪ್ರಾಪರ್ಟಿ. ನಮ್ಮ ಮುಂದೆ ಕುತ್ಕೊಂಡು ಹೇಳ್ತಾರೆ, ನಾನು ಶರಿಯಾ ಲಾ ಫಾಲೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಪ್ಪ ಇದು? ಅದು ಹೇಳಿ ಯಾಕಪ್ಪ ಇದು? ಜಾಫರ್ ಶರೀಫ್ ಅಂತ ಅಂದ್ಕೊಂಡು ಯಾಕಪ್ಪ? ಅಲ್ಲಲ್ಲ, ಮಾಡಬೇಕು. ಜಾಫರ್ ಶರೀಫ್ ಯಾವ ತರ ಸಂವಿಧಾನ ಫಾಲೋ ಮಾಡ್ತೀವಿ ಆ ತರ ಮುಸಲ್ಮಾನರು ಶರಿಯಾ ಲಾ ಫಾಲೋ ಮಾಡ್ತೀವಿ. ಈಗ ಸಂವಿಧಾನ ಫಾಲೋ ಮಾಡಿ, ಸಂವಿಧಾನ ಫಾಲೋ ಮಾಡಿ, ಸಂವಿಧಾನ ಅಧಿಕಾರ ಕೊಟ್ಟಿದೆ, ಸಂವಿಧಾನ ಅಧಿಕಾರ ಕೊಟ್ಟಿದೆ. ನಿಮ್ ಶರಿಯಾನಲ್ಲಿ ಏನಿದೆ ಫಾಲೋ ಮಾಡಿ ಅಂತ ಅಧಿಕಾರ ಇದ್ದೆ. ಈಗ ಶರಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇದ್ರೆ ನೀವು ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡ್ತೀರಾ, ಶರಿಯಾ ಫಾಲೋ ಮಾಡ್ತೀರಾ? ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇದ್ದರೆ ಪಾಷಾ ಅವರೇ ಬಂದೆ. ಇಲ್ಲಿ ಬಂದಿರುವಂತ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿಮಗೆ ಸಂವಿಧಾನದ ಪ್ರಕಾರ ಬಂದಂತಹ ಸೌಲಭ್ಯಗಳು ಈಸಿ ಆದಾಗ ಸಂವಿಧಾನ ಅದು ಅಲ್ಲದೆ ಇದ್ದಾಗ ಶರೀಯತ್ವಕ್ಕೆ ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್ ಇತ್ತೀಚಿನ ದಿನಮಾನಗಳಲ್ಲಿ ಹಿಂದೂ ರಾಷ್ಟ್ರ ಮಾಡ್ಬೇಕಂದ್ರೆ ಚೇಂಜ್ ಮಾಡ್ತಾ ಇದ್ದೀರಲ್ಲ. ಹಿಂದೂ ರಾಷ್ಟ್ರ ಮಾತಾಡು ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಮಾತು ಹೇಳಿದ್ದು ಎರಡನೇ ದರ್ಜೆ ಮಾಡಬೇಕು ಮುಸಲ್ಮಾನರಿಗೆ ಅಂತ, ಸಾಮಾನು ಕೇಸ್ ಎರಡನೇ ದರ್ಜೆ ಮಾಡಬೇಕು ಮುಸಲ್ಮಾನರಿಗೆ ಅಂತ. ಹಿಂದೂಸ್ತಾನವೇ ಇದು, ಅದ್ರ ಬಗ್ಗೆ ಚರ್ಚೆ ಬೇಡ ನಿಮಗೆ. ಸಂವಿಧಾನದಲ್ಲಿ ಒಂದ್ ನಿಮಿಷ ಸ್ವಾಮೀಜಿ, ಸಾಬಾನು ಕೇಸಲ್ಲಿ ಕ್ಲಿಯರ್ ಕಟ್ ಆಗಿ ಸುಪ್ರೀಂ ಕೋರ್ಟ್ ಹೇಳ್ತು ಎಲ್ಲರಿಗೂ ಸಮಾನರು ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ನ ರಾಜೀವ್ ಗಾಂಧಿ ಅವರು
ಇಲ್ಲ, ಮುಸ್ಲಿಂ ಎಲ್ರು- personal ಎಲ್ಲ- bond no, 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 ಇಟ್ಕೊಂಡು- ಎಲ್ಲ- ಬಿಡಿ, ಅದು- ಇಲ್ಲ, ಇಲ್ಲ, ಅಲ್ಲ, ಅಲ್ಲ, ಲಾನೇ ಚೇಂಜ್ ಮಾಡ್ಬಿಟ್ರು. ಅದು ಕತೆ- ಲಾನೇ ಚೇಂಜ್ ಮಾಡ್ಬಿಟ್ರು. ಕತೆ ಅವ್ರು ಏನು- ಸಂವಿಧಾನದ ವಿರೋಧಿ ಆಗ್ಲಿಲ್ವಾ? ಸಂವಿಧಾನದ ವಿರೋಧಿ ಬಾಬರಿ ಮಸೀದು ಸಂವಿಧಾನದ ವಿರೋಧಿ ಆಗ್ಲಿಲ್ವಾ ಸುಪ್ರೀಂ ಅವಾಗ? ಕೋರ್ಟ್ನಲ್ಲಿ ನಡೀತಾ ಇತ್ತು. ಸಂವಿಧಾನದ ವಿರೋಧಿ ಆವಾಗ ಆಗ್ಲಿಲ್ವಾ ಏನ್ ಅವಾಗ? ಮಾಡಿದ್ದು? ಸಂವಿಧಾನದ ಸುಪ್ರೀಂ ವಿರೋಧಿ ಕೋರ್ಟ್ನಲ್ಲಿ ಆಗ್ಲಿಲ್ವಾ? ನೀವು ಎಕ್ಸ್ಪೆಕ್ಟ್ ಕೊಟ್ರ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇತ್ತು. ಅವಾಗ ನೀವು ಡೆಮಾಲಿಷ್ ಮಾಡಿದ್ರಲ್ಲ, ನೀವು ದೌರ್ಜನ್ಯ ಮಾಡಿದ್ರಲ್ಲ, ನೀವು ಮುಗಿತಲ್ವಾ? ಎಷ್ಟು ಮುಸಲ್ಮಾನರಿಗೆ ಕೊಲ್ದ್ರಲ್ಲ ನೀವು. ಯಾಕೆ ಇದು ಸುಪ್ರೀಂ ಮಾಡಿದ್ದು? ಕೋರ್ಟ್ ಜಡ್ಜ್ಮೆಂಟ್ ಬಂದ್ರೆ ಬಾಬರಿ ಮಸೀದ್ ಡೆಮಾಲಿಷ್ ಏನಕ್ಕೆ ಮಾಡಿದ್ರು? ಸುಪ್ರೀಂ ಕೋರ್ಟ್ ಸಂವಿಧಾನದ ಜಡ್ಜ್ಮೆಂಟ್ ಯಾರು ಬಂದ್ರೆ ಹೇಳಿದ್ದು? ಸಂವಿಧಾನದ ಭಾಷಾ ಅವರೇ, ಯಾರು ರಾಮ ಮಂದಿರ ಹೇಳಿದ್ದು? ಉಳಿಕೆ ಅಂತ ಹೇಳಿದ್ರು. ತಗೊಂಡಿದ್ದು. ರಾಮ ಮಂದಿರ ಉಳಿಕೆ ಅಂತ ಹೇಳಿದ್ರು. ರಾಮ ಮಂದಿರ ಉಳಿಕೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಸುಪ್ರೀಂ ನಿಮಗೆ ಕೋರ್ಟ್ ಸಂವಿಧಾನ ಇಲ್ವಾ ಅವಾಗ್ಮೇಲೆ? ಆವಾಗ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಇಲ್ಲಿಲ್ವಾ ನಿಮ್ಗೆ? ಬಾಬಾ ಸಾಹೇಬರ ಬಗ್ಗೆ ನೀವು ರೆಸ್ಪೆಕ್ಟ್ ಇದ್ದಿದ್ರೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. Thoughts of Pakistan ಬಾಬರಿ ಓದ್ಕೊಂಬನ್ನಿ. ಮಸೀದ್ ಬಗ್ಗೆ ಥಾಟ್ಸ್ ಆಫ್ ಪಾಕಿಸ್ತಾನ ಓದ್ಕೊಂಬನ್ನಿ. ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಬಾಬಾ ಸಾಹೇಬರ ಬಗ್ಗೆ ಒಂದು ಮಾತು ರೆಸ್ಪೆಕ್ಟ್ ಬಂದಿಲ್ಲ ಇರೋರು ಮುಸಲ್ಮಾನರಿಗೆ. ಥಾಟ್ಸ್ ಆಫ್ ಪಾಕಿಸ್ತಾನ ಓದ್ಕೊಂಬನ್ನಿ. ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ನಮಗೆ ರಾಮಕೃಷ್ಣ ಉಪಾಧ್ಯಾಯ ಅವ್ರ ಹತ್ರ ಕೂಡ ಕೇಳಲಿಕ್ಕಿದೆ. 2 ಪಾಯಿಂಟ್ ಎತ್ತಿದ್ರು. ಒಂದು ಸಾದಿಕ್ ಪಾಷಾ ಎತ್ತಿದಂಥ ಮಾತು, ಇನ್ನೊಂದು ಅಶೋಕ್ ಗೌಡ್ರು ಹೇಳಿದಂಥ ಮಾತು. ಯಾಕೆಂದ್ರೆ ಶಾಬಾನು ಪ್ರಕರಣ ಬಂತು, ಅಯೋಧ್ಯ ಬಾಬರಿ ಮಸೀದಿ ವಿಚಾರಗಳು ಬಂತು. ನನಗೆ ನಿಮ್ಮ ಹತ್ರ ಕೇಳಲಿಕ್ಕಿರುವಂಥದ್ದು, ಈಗ ನೋಡಿ ರಾಜಕಾರಣಗಳು ಹೆಂಗೆ ನಡೆಯುತ್ತೆ ಅಂದರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವುದೇ ಮುಸ್ಲಿಂ ವಿರುದ್ಧದ ಹೇಳಿಕೆಗೆ ಅವರ ವಿರುದ್ಧ ಕೇಸ್ ಆಗಿಲ್ಲ. ಅವರ ವಿರುದ್ಧ 2 ಕೇಸ್ ಓಪನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಯಾವುದು ಗೊತ್ತಾ? ಒಂದು ಸೋನಿಯಾ ಗಾಂಧಿ ಅವರ ಶೀಲದ ಬಗ್ಗೆ ಮಾತಾಡಿದ್ದು ಮತ್ತು ರಾಹುಲ್ ಗಾಂಧಿ ಅವರ ಹುಟ್ಟಿನ ಬಗ್ಗೆ ಮಾತಾಡೋದು ಒಂದು ಕೇಸು, ಅದಕ್ಕೆ ಸ್ಟೇ ಇದೆ. ಅದಕ್ಕೆ ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಅದು ಏನಂತಂದರೆ ನೋಡಿ ಹೆಂಗಿದೆ ಅಂತಂದರೆ, ಹೊತ್ತಿ ಉರಿತಾ ಇದೆ ಬಿ ಜೆ ಪಿಯಲ್ಲಿ. ಅದು ಹಂಗೆ ಬಿಟ್ಟರು ಕೂಡ ಬಿಜೆಪಿಗೆ ಸ್ವಲ್ಪ ತೊಂದರೆ ಇದೆ. ಆ ತೊಂದರೆಯನ್ನು ತಪ್ಪಿಸಬೇಕು ಅಂತನೋ ಇವ್ರು ನೋಡಿ ಹೆಂಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಯಾರಿಗೆ ಲಾಭ ಮಾಡೋಕ್ಕೆ ಅಂತ